ಹಾವೇರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ಗರ್ಕಿನ್ ಮಿಡಿ ಸೌತೆಯನ್ನು ಅನೇಕ ರೈತರು ಹಾಕಿದ್ದಾರೆ. ಆದರೆ ಈ ಬಾರಿ ಈ ಗರ್ಕಿನ್ ಸೌತೆಗೆ ನಿಮಿಟೋಡ್ ಎನ್ನುವ ರೋಗ ಮಹಾಮಾರಿ ಬಂದಿದ್ದು ಇದರಿಂದ ಸಸ್ಯಗಳು ತುಂಬ ಒಣಗಿವೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ನೋಡ್ರಿ ಯಾವ ಥರ ಗಿಡ ಒಣಗಿ ಹೋಗಿವೆ. ಮಳೆ ಒಂದು ಸರಿಯಾಗಿ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ನೀರಾವರಿ ಪ್ರದೇಶಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ಈ ಸೌತೆಯನ್ನು ರೈತರು ಬೆಳೆದಿದ್ದರು. ಬೆಳೆದಾಗ ಇದು ನಿಮಿಟೋಡ್ ಎನ್ನುವಂಥ ರೋಗ ಬಂದು ಎಲ್ಲ ಗಿಡಗಳು ಒಣಗಿ ಹೋಗಿವೆ. ಈ ಮಿಡಿ ಸೌತೆ ಕೊಟ್ಟಂಥ ಕಂಪ್ನಿಯವರು ಈ ರೈತರ ಸಹಾಯಕ್ಕೆ ಬರಬೇಕು. ಯಾಕಂದರೆ ರೈತರು ತುಂಬ ಖರ್ಚು ಮಾಡಿ ಈ ಸೌತೆಯನ್ನು ಬೆಳೆಸಿದ್ದಾರೆ. ಆದರೆ ಈಗ ಕಂಪ್ನಿಯವರು ಕೊಟ್ಟಂಥ ಔಷಧಿಗಳಿಂದಲೂ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ರೈತರು ದಿಕ್ಕು ತೋಚದಂಗೆ ಆಗಿದ್ದಾರೆ. ಕಂಪ್ನಿಯವರು ರೈತರ ಒಂದು ಸಹಾಯಕ್ಕೆ ಬರಬೇಕು. ಯಾಕಂದರೆ ನೀವಾಗಿ ಕೊಟ್ಟಂಥ ಈ ಬೆಳೆ ಈಗ ಲಾಸ್ ಆಗ್ತಾ ಇದೆ. ಇದರಿಂದ ತುಂಬ ಖರ್ಚನ್ನು ಮಾಡಿದ್ದಾರೆ ರೈತರು. ಇಂಥ ಕಂಪ್ನಿಗಳಿಗೆ ರೈತ ಸಂಘದವರು ಸಹ ಸ್ವಲ್ಪ ಒತ್ತಾಯವನ್ನು ತರಬೇಕು. ನೋಡಿರಿ ಯಾವ ಥರ ಒಣಗಿ ಹೋಗಿದೆ. ಇದು ಕೇವಲ ಒಂದು ಹೊಲ ಅಲ್ಲ, ತುಂಬ ಹೊಲಗಳು ಇದೇ ಥರ ಆಗಿರೋದ್ರಿಂದ ಕೃಷಿ ಅಧಿಕಾರಿಗಳು ಸಹ ಇಂಥ ಕಂಪ್ನಿಗಳಿಗೆ ಒತ್ತಾಯವನ್ನು ತಂದು ರೈತರಿಗೆ ಸಹಾಯ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ.